ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತಂತ ನೋಡೋಣ. ಇವತ್ತೇನಾಯ್ತು ಮಾರ್ಕೆಟ್? ಏನೂ ಇಲ್ಲ. ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆದಂತಹ ಮಾರ್ಕೆಟು ನೆಕ್ಸ್ಟ್ ಕ್ಯಾಂಡಲ್ ಒಂದ್ಸಲಿ ಡೋಜಿ ಮಾಡಿಬಿಡ್ತು. ಡೋಜಿ ಮಾಡಿದ ನಂತರ ಬಂದಂತಹ ಮಾರ್ಕೆಟು ನಮ್ಮ ಝೋನ್ ಒಳಗೆ ಸ್ಟಕ್ ಆಯಿತು. ಸೊ ಫುಲ್ ಡೇ ಮಾರ್ಕೆಟ್ ಇದೇ ಝೋನ್ ಒಳಗೆ ಟೈಮ್ ಪಾಸ್ ಮಾಡಿದೆ. ಸೊ ನಮ್ಗೆ ಯಾವುದೇ ರೀತಿಯ ಟ್ರೇಡ್ಸ್ಗಳನ್ನು ಕೊಡಲಿಲ್ಲ. ಟ್ರೇಡ್ ಇಲ್ಲ ಅಂದರೆ ಟ್ರೇಡ್ ಇಲ್ಲ ಅಷ್ಟೇ. ಸೊ ನೋಡಿ, ನೋ ಟ್ರೇಡೆಡ್, ನೋ ಟ್ರೇಡ್, ಇದು ಇಷ್ಟಲ್ಲ. ನಾವು ಸ್ಕ್ರೀನ್ಶಾಟ್ ಅನ್ನು ಎಷ್ಟು ಗಂಟೆಗೆ 11:45 ಹಾಕ್ಸಿದೀವಿ. 11:45 ಇವಾಗವರೆಗೂ ನೋ ಟ್ರೇಡ್. ಯಾಕೆಂದ್ರೆ ಟ್ರೇಡಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್. ಟ್ರೇಡಿಂಗ್ ಅಲ್ಲಿ ಕರೆಕ್ಟ್ ಆಗಿ ನಮ್ಮ ಎಂಟ್ರಿ ಬಂದ್ರೆ ಮಾತ್ರ ನಾವು ಮಾಡೋದು. ನಾವು ಬೆಳಿಗ್ಗೆನೆ ಒಂದು ಎಂಟ್ರಿ ಕೊಟ್ಟಿದ್ವಿ, ಅದು ಬರಲಿಲ್ಲ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ನಾವು ಕೊಟ್ಟಂತಹ ಎಂಟ್ರಿ ಟೈಮಿಂಗ್ಸ್ ಜಸ್ಟ್ ಮಿನಿಟ್, ಇಲ್ಲೆಲ್ಲೋ ಇದೆ, ಇಲ್ಲಿ 9:45 ಕೊಟ್ಟಿದ್ವಿ. 139ಗೆ ಎಂಟ್ರಿ ಅಂಡ್ ಟಾರ್ಗೆಟ್ 199, ಆಮೇಲೆ 230 ಅಂತ. ಕರೆಕ್ಟ್ ಅಲ್ವಾ? ಅದೇ ಬಟ್ ಏನಾಯ್ತು, ಮಾರ್ಕೆಟ್ 9:45 ಇನ್ನೂ ಬರಲೇ ಇಲ್ಲ. 9:45 ಹಿಡಿದು ಬರಲೇ ಇಲ್ಲ. 9:45 ಆಗಿದ್ದು ಟೈಮು ಇದೇ ಟೈಮಿಂಗ್ ಅಲ್ಲಿ. ಈ ಟೈಮಿಂಗ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಏನು, ಮಾರ್ಕೆಟ್ ಕೆಳಗೆ 139 ಹತ್ರ ಬರುತ್ತೆ ನಮ್ಮ ಲೈನ್ ಹತ್ರ ಅಂತ. ಬಟ್ ಮಾರ್ಕೆಟ್ ನಮ್ಮ ಲೈನ್ ಅನ್ನ ಟಚ್ ಮಾಡಲಿಲ್ಲ. ಟಚ್ ಮಾಡಲಿಲ್ಲ ಅಂದ್ರೆ ನಮ್ಗೆ ಟ್ರೇಡ್ ಇಲ್ಲ. ಓಕೆನಾ? ಸೊ ಇದು ಬ್ಲ್ಯಾಕ್ ಲೈನ್ ಟಚ್ ಆದ್ರೂ ನಮ್ಗೆ ಅದೇನು ಅಗತ್ಯ ಇಲ್ಲ. ಓಕೆ, ಟಾರ್ಗೆಟ್ ರೀಚ್ ಆಗಿದ್ದು, ನೋ ಪ್ರಾಬ್ಲಮ್. ಆದ್ರೆ ಟ್ರೇಡ್ ಇಲ್ಲ. ಅಂಡ್ ಸೆಕೆಂಡ್, ಪಿ ನಲ್ಲಿ ಬರಬೇಕಾದ್ರೂ ಅಷ್ಟೇ, ಪುಟ್ ಆಪ್ಷನ್ ಅಲ್ಲೂ ಅಷ್ಟೇ, ಯಾವುದೇ ರೀತಿಯ ಎಂಟ್ರಿಗಳನ್ನ ಪ್ರಾಪರ್ ಆಗಿ ಕೊಡ್ಲೇ ಇಲ್ಲ. ಸೊ ಬೆಳಗಿಂದ ಕೂತು 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 ಯಾವ್ದು ಟ್ರೇಡ್ ಮಾಡಿದೆ. ಈ ಟ್ರೇಡರ್ಸ್ ಗಳನ್ನ ಟ್ರೇಡ್ ಮಾಡಿದ್ರೆ ಕೂಡ್ಸೋದಿತ್ತಲ್ಲ, ಅದೇ ದೊಡ್ಡ ವಿಷಯ. ಲೈವ್ ಅಲ್ಲಿ ಇವತ್ತು ಅದೇ ಚಾಲೆಂಜ್ ಇದ್ದಿದ್ದು. ಅದನ್ನ ಹೇಗೂ ಮಾಡಿದ್ವಿ. ಕೊನೆಗೂ ಒಂದು ಟ್ರೇಡ್ ಹೇಗೆ, ಇಲ್ಲೊಂದು ಬ್ರೇಕ್ಔಟ್ ಗೆ ಟ್ರೈ ಮಾಡಿದ್ವಿ. ಆ ಬ್ರೇಕ್ಔಟ್ ಟ್ರೇಡ್ ಸ್ಟಾಪ್ ಲಾಸ್ ಆಯ್ತು. ಅದೇ ಪಾಯಿಂಟ್ 157 ತಗೊಂಡಿದ್ದು, 57 ತಗೊಂಡಿದ್ದು, 47 ಸ್ಟಾಪ್ ಲಾಸ್. 10 ಪಾಯಿಂಟ್ ಅನ್ನ ಮಾರ್ಕೆಟ್ ಕೊಟ್ಟು ಸುಮ್ಮನೆ ಕೂತಿದ್ವಿ. ಇವತ್ತು ಏನು ಮಾಡ್ಲಿಲ್ಲ, ನೋ ಟ್ರೇಡ್. ಯಾಕೆ ಅಂದ್ರೆ ಮಾರ್ಕೆಟ್ ನಮ್ಮ ರೂಲ್ಸ್ ಗೆ ಸ್ಟಿಕ್ ಆಗಿಲ್ಲ ಅಂದ್ರೆ ನಾವು ಆ ಟ್ರೇಡ್ ಅನ್ನ ಮಾಡಬಾರದು, ಇಷ್ಟೇ. ಸೊ ಬ್ರೇಕ್ಔಟ್ ಅಲ್ಲಿ ಒಂದು ಟ್ರೈ ಮಾಡಿದ್ದಾರೆ. ಬ್ರೇಕ್ಔಟ್ ಅಲ್ಲಿ ಟ್ರೈ ಮಾಡಿದ್ದನ್ನು ನಿಮ್ಗೆ ಸ್ಕ್ರೀನ್ ಶಾಟ್ ಶೇರ್ ಮಾಡಿದೀವಿ. ಅದ್ರಲ್ಲಿ ಬಂದಿದೆ 150ಗೆ ಎಂಟ್ರಿ ಆಗಿದ್ದಾರೆ. ಬಟ್ ಅವ್ರಿಗೆ 199 ರೀಚ್ ಆಗೋದ್ರೊಳಗೆ ಎಷ್ಟು ಆವರೇಜ್ ಮಾಡ್ಕೊಂಡಿದ್ದಾರೆ ನೋಡಿ, 172 ಇಂದ 190. ಸೊ ಇಷ್ಟು ಆವರೇಜಿಂಗ್ ಮಾಡಂಗ್ ಬಂತು. ಯಾಕೆಂದ್ರೆ ಅಷ್ಟು ಫಿಯರ್ ಕ್ರಿಯೇಟ್ ಮಾಡ್ತಿತ್ತು ಟಾರ್ಗೆಟ್ ರೀಚ್ ಆಗೋದ್ರೊಳಗೆ. ಬಟ್ ಡನ್, ಅದು ಬೇರೆ. ಬಟ್ ವೆರಿ ಸ್ಲೋ ಆಗಿದ್ದರಿಂದ ಅದು ಕೊಡೋದಕ್ಕೆ 10:45 ಆಗಿದೆ. ಸೊ ಅಷ್ಟು ಹೊತ್ತು ನಿಧಾನ ನಿಧಾನ, ತುಂಬಾ ನಿಧಾನದಲ್ಲಿ ಅದು ಟ್ರೇಡ್ ಅನ್ನ ಕೊಟ್ಟು ಮತ್ತೆ ಅದನ್ನ ಅಲ್ಲೇ ಎಕ್ಸಿಟ್ ಮಾಡಿಸಿ ಬಿಡ್ತು. ಕರೆಕ್ಟಾ? ಸೊ 199 ರೀಚ್ ಆಗ್ಲಿಕ್ಕೆ ನೋಡಿ, 196 ಅಲ್ಲಿ ಎಷ್ಟು ಸಲ ರಿವರ್ಸ್ ಆಗಿದೆ. 196 ರಿವರ್ಸ್, 196 ರಿವರ್ಸ್. ಕರೆಕ್ಟ್ ಅಲ್ವಾ? ಎಷ್ಟು ಸಲ? ಒಂದೇ ಒಂದು 3 ಪಾಯಿಂಟ್ ಟಚ್ ಆಗ್ಲಿಕ್ಕೆ, ಅದಾದ್ಮೇಲೆ ಟಚ್ ಆಯ್ತು. ಟಚ್ ಆಗಿದ ತಕ್ಷಣ ವಾಪಸ್ ಮತ್ ತಿರ್ಗಾ ಟಚ್ ಆಗ್ಲಿಕ್ಕೆ 11 ಗಂಟೆ ಆಯ್ತು. ಸೊ ಮಾರ್ಕೆಟ್ ಇವತ್ತು ಏನಾಯ್ತು ಅಂದ್ರೆ ಟೋಟಲಿ ಸ್ಟಾಪ್ ಲಾಸ್ ಎಂಟಿಂಗು ಇಲ್ಲ. ಯಾಕೆ ಆಗ್ತಾ ಇದೆ? ಸೈಕಾಲಜಿಕಲ್ ಲೆವೆಲ್ 22,000 ಸೈಕಾಲಜಿಕಲ್ ಲೆವೆಲ್. ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಮಾರ್ಕೆಟ್ ಟ್ರೈ ಮಾಡ್ತಿದೆ. ಆ ಬ್ರೇಕ್ ಆಗೋದಕ್ಕೆ ಟ್ರೈ ಮಾಡಿದಾಗ ಒಂದ್ಸಲಿಗೆ ಬೌನ್ಸ್ ಬ್ಯಾಕ್ ಸೈಕಾಲಜಿಕಲ್ ನಂಬರ್ ಇಂದ ಆಗ್ಲೇಬೇಕು, ಹೋಗ್ತಾ ಇದೆ. ಅದನ್ನ ಗೊತ್ತಿದ್ದ ಏನ್ ಮಾಡ್ತಾರೆ, ಸೆಲ್ಲರ್ಸ್ ಗಳು ಪ್ರೆಷರ್ ಹಾಕಿ ಅದನ್ನ ಮೇಲೆ ಬರ್ದಿರಂಗೆ ತಡಿತಾರೆ. ಸೊ ಇಬ್ಬರ ಕೈಯಿಂದ ಪ್ರೆಷರ್ ಇರ್ಬೇಕಾದ್ರೆ ಮಾರ್ಕೆಟ್ ಯಾವ ಕಡೆನೂ ಹೋಗ್ದೇನೆ ಅಲ್ಲೇ ಸ್ಟಕ್ ಆಗುತ್ತೆ. ಅದು ಅಲ್ಲದೆ ಇವತ್ತು ಸೆನ್ಸೆಕ್ಸಿನ ಎಕ್ಸ್ಪೈರಿ ಬೇರೆ ಇತ್ತು. ಹಾಗಾಗಿ ಅವ್ರಿಗೆ ಅಲ್ಲಿ ಸೆನ್ಸೆಕ್ಸ್ ಅಲ್ಲೂ ಸಹ ಪಾಸಿಟಿವ್ ತೋರಿಸ್ಬೇಕಿತ್ತು. ಮಾರ್ಕೆಟ್ ಅನ್ನ ಸ್ವಲ್ಪ ಹೋಲ್ಡ್ ಮಾಡಿ ಇಟ್ರು. ಕರೆಕ್ಟಾ? ಸೊ ಇಂಥ ಟೈಮಲ್ಲಿ ನಾವು ಟ್ರೇಡ್ ಮಾಡದೆ ಇದ್ರೆ ನಾವು ಗ್ರೇಟ್. ಟ್ರೇಡ್ ಮಾಡಿದ್ವಿ ಅಂತ ಆದ್ರೆ ಏನಾಗುತ್ತೆ ಹೇಳಿ, ಲಾಸ್ ಅಂತೂ ಗ್ಯಾರಂಟಿ. ನಮ್ಮ ಹೊಸದಾಗಿ ಸೇರಿದಂತ ಸ್ಟೂಡೆಂಟ್ಸ್ಗಳಿಗೂ ನಾವು ಗೈಡ್ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಅವರು ಅಲ್ಲಿ ಸಿಕ್ಕಾಕೊಂಬಾರ್ದು, ಅದಕ್ಕೋಸ್ಕರ ನಾವಲ್ಲಿ ಗೈಡ್ ಮಾಡ್ತಾ ಇದ್ವಿ ಏನೆಲ್ಲ ಮಾಡಬೇಕು ಮಾಡಬಾರ್ದು ಅಂತ. ಸೊ ನಾವು ಒಟ್ಟರೆ ಏನಂದ್ರೆ ನಮ್ಮ ಒಟ್ಟಿಗೆ ಸೇರಿದವರು ಯಾರನ್ನು ನಾವು ಕೈ ಬಿಡೋದಿಲ್ಲ. ಕೊನೆವರೆಗೂ ಏನಾದ್ರೂ ಮಾಡಿ ಗೈಡ್ ಮಾಡ್ತಾ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆ. ಆದ್ರೆ ಕೆಲವ್ರಿಗೆ ಅದೇನಾಗ್ತಾರಲ್ಲ, ಕೆಟ್ಟದ್ ನೋಡಿ 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 ಏನಾಗೋಗಿದೆ, ಎಲ್ಲದೂ ಹಂಗೆ ಕಾಣ್ತಾ ಇದೆ. ಕಾಮನ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂದಂಗೆ. ಅಯ್ಯೋ ಇದು ಹಾಗೆ ಇರ್ಬೇಕು, ಇದು ಹಾಗೆ ಇರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಅದಕ್ಕೆ ನಾವೇನು ಮಾಡಕ್ ಆಗಲ್ಲ. ಬಟ್ ರೂಲ್ಸ್ ಅನ್ನ, ರೆಗ್ಯುಲೇಷನ್ಸ್ ಅನ್ನ, ಡಿಸಿಪ್ಲಿನ್ ಅನ್ನ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಖಂಡಿತವಾಗ್ಲೂ ಟ್ರೇಡ್ ಸಕ್ಸಸ್ ಆಗುತ್ತೆ. ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡೋದು ಮಾತ್ರ ಅಲ್ಲ, ಟ್ರೇಡಿಂಗ್ ಇಲ್ದೇನೆ ಸುಮ್ಮನೆ ಕೂತ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕ್. ಆ ಟಾಸ್ಕ್ ಅನ್ನ ಯಾರೆಲ್ಲ ಇವತ್ತು ಮಾಡಿದಿರೋ ಅವರೆಲ್ಲರೂ ಇವತ್ತು ಮನೆಗೆ ಹೋಗಿ 1 kg ಸ್ವೀಟ್ ತಗೊಂಡು ತಿನ್ನಿ. ಯಾಕೆಂದ್ರೆ ಇವತ್ತು ಟ್ರೇಡ್ ಮಾಡದೆ ಯಾರು ಕೂತಿದಾರೋ ಅವ್ರು ರಿಯಲಿ ಗ್ರೇಟ್. ಯಾಕೆಂದ್ರೆ ಸೆಟಪ್ ಅಲ್ಲಿ ಸಿಗ್ಲಿಲ್ಲ ಅಂತ.
ಅದೇ ಯಾರಾದ್ರೂ ಒಂದು ಟ್ರೇಡ್ ಮಾಡಿ ಒಂದು ಚಿಕ್ಕ ಸ್ಟಾಪ್ ಲಾಸ್ ಕೊಟ್ಟಿದ್ರು ಪರವಾಗಿಲ್ಲ, ಅವರು ಒಂದು ಚಿಕ್ಕ ಚಾಕ್ಲೇಟ್ ಆರ ತಿನ್ಕೊಂಡಾರ ಇದನ್ನ ಎಂಜಾಯ್ ಮಾಡಿ. ಆದ್ರೆ ಯಾರು ಓವರ್ ಟ್ರೇಡ್ ಮಾಡಿ ಲಾಸ್ ಮಾಡ್ಕೊಂಡಿದ್ದೀರೋ ಅವರು ನಿಮ್ಮನ್ನ ನೀವೇ ಅನಾಲಿಸಿಸ್ ಮಾಡ್ಕೊಳ್ಳಿ, ಏನ್ ಫಾಲ್ಟ್ ಆಗ್ತಾ ಇದೆ ಅಂತ. ಓವರ್ ಟ್ರೇಡಿಂಗ್ ಯಾಕೆ ಮಾಡ್ತಾ ಇದ್ದೀರಿ, ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನೀವು ಯಾಕೆ ಸ್ಟಕ್ ಆಗ್ತೀರಿ, ಇದ್ರ ಬಗ್ಗೆ ನೀವು ಅನಾಲಿಸಿಸ್ ಮಾಡಲೇಬೇಕು. ಇಲ್ಲಿದ್ರೆ ಏನಾಗುತ್ತೆ ಅಂದ್ರೆ ಲಾಸ್ ಅನ್ನೋದು ರೆಗ್ಯುಲರ್ ಪ್ರೋಸೆಸ್ ಆಗೋಗುತ್ತೆ. ನಿಮಗೆ ಲಾಸ್ ಅನ್ನೋದು ರೆಗ್ಯುಲರ್ ಪ್ರೋಸೆಸ್, ಲಾಸ್ ಆಗ್ತಾನೆ ಇದೆ. ಬದಲಾವಣೆ ಬರಬೇಕಂದ್ರೆ ಅದು ನಿಮ್ಮಿಂದನೇ ಶುರು ಆಗ್ಬೇಕು ಬಿಟ್ಟು ಹೊರಗಿಂದ ಅಲ್ಲ. ಎಲ್ಲ ಬದಲಾವಣೆಗೂ ಕಾರಣ ನೀವೇ. ಸೊ ನೀವು ಬದಲಾಯಿಸ್ಕೊಂಡ್ರ ಸಕ್ಸಸ್ ಆಗ್ತೀರಿ. ಬದಲಾಯಿಸ್ಕೊಳ್ಳಿಲ್ವಾ, ಯಾರು ಹರಿಹರ ಬ್ರಹ್ಮರಿಂದಲೂ ಬದಲಾಯಿಸಕ್ ಆಗಲ್ಲ. ಯಾಕೆಂದ್ರೆ ನಿಮ್ಮ ಜೀವನದ ಶಿಲ್ಪಿ ನೀವೇ ಸರ್. ನೀವೇ ಡಿಸಿಪ್ಲಿನ್ ಇಲ್ಲ ಅಂತ ಆದ್ರೆ, ನೀವೇ ಒಂದು ರೂಲ್ಸ್ ಫಾಲೋ ಮಾಡಲ್ಲ ಅಂತ ಆದ್ರೆ, ನೀವೇ ಓವರ್ ಟ್ರೇಡಿಂಗ್ ಮಾಡ್ತಾ ಕೂತ್ಕೊಂಡು ಲಾಸ್ ಮಾಡ್ತಾ ಹೋದ್ರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಅಕ್ಕರೆ ಇಲ್ಲ ಅಂದ್ರೆ, ನಿಮ್ಗೊಂದು ಅವ್ರ ಮೇಲೆ ಕನ್ಸರ್ನ್ ಇಲ್ಲ ಅಂತ ಆದ್ರೆ, ಆಯ್ತಾ, ಮತ್ತೆ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ನಿಮಗೆ ಒಂದು ಚೇಂಜ್ ಆಗ್ಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಇಲ್ಲದಿದ್ರೆ, ಇನ್ ಯಾರು ಸರ್ ಬಂದು ನಿಮ್ಮನ್ನ ಗೈಡ್ ಮಾಡಿ ಮುಂದ್ ಕರ್ಕೊಂಡು ಹೋಗೋದು? ಏನ್ ಮಾಡಿದ್ರು ನಿಮ್ಮನ್ನ ಬದಲಾಯಿಸಕ್ ಆಗೋದಿಲ್ಲ. ಸೊ ಬದಲಾಗ್ಬೇಕು ಅಂತ ಇದ್ದವರು ಹೇಗೂ ಬದಲಾಗ್ತಾ ಇದ್ದಾರೆ, ಆಯ್ತಾ. ಬದಲಾಗಕ್ ಆಗದೆ ಇದ್ದವರು ಇನ್ನೂವೇ ಮಾರ್ಕೆಟ್ ಅಲ್ಲಿ ಟಿಪ್ಸ್ ಪ್ರೊವೈಡರ್ಗಳ ಹಿಂದೆ ಇದ್ದಾರೆ. ಟಿಪ್ಸ್ ಪ್ರೊವೈಡರ್ಗಳಿಗೆ ಇವತ್ತು ಒಳ್ಳೆ ಲಾಭ, ಓಕೆನಾ. ಅದೇ ತರ ಬ್ರೋಕರ್ಗಳಿಗೆ ಇವತ್ತು ಒಳ್ಳೆ ಲಾಭ. ಇವತ್ತು ಯಾವತ್ತು ಬ್ರೋಕರ್ಗಳಿಗೆ ಒಳ್ಳೆ ಲಾಭ ಅಂದ್ರೆ ಇಂಥ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಬ್ರೋಕರ್ಗಳಿಗೆ ತುಂಬಾ ಲಾಭ. ಯಾಕೆ ಅಂದ್ರೆ ಕೆಲವರು ಸಿ ನಲ್ಲಿ ಟ್ರೇಡ್ ಮಾಡ್ತಾರೆ, ಕೆಲವರು ಬಿ ನಲ್ಲಿ ಟ್ರೇಡ್ ಮಾಡ್ತಾರೆ, ಕರೆಕ್ಟಾ. ನಿಮ್ಮ ಟ್ರೇಡ್ ಹಿಸ್ಟ್ರಿಯನ್ನ ತೆಗೆದು ನೋಡಿ, ಕಮೆಂಟ್ ಅಲ್ಲಿ ತಿಳಿಸಿ ಎಷ್ಟು ಟ್ರೇಡ್ ಮಾಡಿದ್ದೀರಿ ಅಂತ. ಯಾರಾದ್ರೂ 0 ಅಂದವರು ಗ್ರೇಟ್, 1 ಅಂತ ಹೇಳಿದವರು 1 to 2 ಅಂತ ಹೇಳಿದವರು ಓಕೆ, 2ಗಿಂತ ಮೇಲೆ ಯಾರೇ ಟ್ರೇಡ್ ಮಾಡಿದ್ರು ನೀವು ಟ್ರೇಡರ್ ಅಲ್ಲ ಸರ್. ಅದಕ್ಕೆ ಇನ್ನೊಂದು ಹೆಸರಿದೆ, ಆ ಹೆಸರಿನವರು ಆಗಿರ್ತೀವಿ, ಓಕೆನಾ. ನೀವು ಅದನ್ನ ಆಗಬೇಡಿ ಅಂತ ಹೇಳೋದಾದ್ರೆ, ನೀವು ನಿಮ್ಮಲ್ಲಿ ಆ ಒಂದು ಮನಸ್ಸಿನ ಕಂಟ್ರೋಲ್ ತಕೊಂಡ್ಬರುವಂತಹ ವ್ಯವಸ್ಥೆ ನೀವು ಮಾಡ್ಕೊಳ್ಳೇಬೇಕು. ಇಲ್ಲಿದ್ರೆ ನಿಮ್ಗೆ ಎಂತ ಒಂದು ಒಳ್ಳೆ ಆಪರ್ಚುನಿಟಿ ಇದ್ರೂ ಸಹ ಅದನ್ನ ನೀವು ಕಳ್ಕೊಳ್ತೀರಿ. ಈಗ ನಾಳೆ ಏನಾಗುತ್ತೆ, ಮಾರ್ಕೆಟ್ ಇವತ್ತಲ್ದ್ರೆ ನಾಳೆ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಖಂಡಿತ ಕೊಡುತ್ತೆ. ಎಷ್ಟು ದಿವಸ ಅಂತ ಒಂದೇ ಜೋನಲ್ಲಿ ಇರ್ತಾನೆ, ಇರಕ್ಕಾಗಲ್ಲ. ಅವ್ನ್ ಮೂವ್ಮೆಂಟ್ ಕೊಡ್ಲೇಬೇಕು, ಕೊಡ್ತಾನೆ. ಅವನ್ ಕೊಡ್ಬೇಕಾದ್ರೆ ನಿಮ್ಮ ಹತ್ರ ಟ್ರೇಡ್ ಮಾಡ್ಲಿಕ್ಕೆ ದುಡ್ಡು ಇರುತ್ತಾ? ನಿಮ್ಮ ಹತ್ರ ಟ್ರೇಡ್ ಮಾಡ್ಲಿಕ್ಕೆ ದುಡ್ಡು ಇದೆಯಾ? ಇರಲ್ಲ, ಖಾಲಿ ಮಾಡ್ಕೊಂಡಿರ್ತೀರಿ. ಆಮೇಲೆ ಅವ್ನು ಹೋಗ್ತಿರ್ಬೇಕಾದ್ರೆ ಇವತ್ತು ಟ್ರೇಡ್ ಮಾಡಿ ಎಲ್ಲ ರಿಕವರಿ ಮಾಡ್ಕೊಂಬೋದಿತ್ತು, ದುಡ್ಡು ಇಲ್ವಲ್ಲ, ಒಂದು ಲಾಟ್ಗಾಗಷ್ಟು ದುಡ್ಡು ಇಲ್ವಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತೀರಿ, ಕರೆಕ್ಟ್ ಅಲ್ವಾ. ಇದಕ್ಕೆಲ್ಲ ಕಾರಣಗಳನ್ನ ನಿಮ್ಮೊಳಗೆ ಹುಡುಕ್ಬೇಕು, ಹೊರಗಡೆ ಹುಡುಕಿ ಏನೂ ಪ್ರಯೋಜನ ಇಲ್ಲ. ನೀವೇನ್ ಮಾಡ್ತೀರಿ, ಟ್ರೇಡಿಂಗ್ 3 ಕಾಲ್ ಮುಗಿದಿದ್ದಂಗೆ ನಾಳೆ ಬೆಳಿಗ್ಗೆ 9 ಕಾಲ್ವರೆಗೆ ಇದನ್ನ ಮರ್ತು ನೀವು ಬೇರೆನೇ ಲೋಕದಲ್ಲಿ ಇರ್ತೀರಿ, ಫಾಲ್ಟ್ ಹುಡುಕಲ್ಲ. ನೆಕ್ಸ್ಟ್ ತಿರ್ಗಾ ಬೆಳಿಗ್ಗೆ 9 ಕಾಲಿಗೆ ಬರ್ತೀರಿ, 9 ಕಾಲಿಗೆ ಬರ್ತಿದ್ದಂಗೆನೆ ತಿರ್ಗಾ ಅದೇ ಚಾಲ್ತಿ, ಸೇಮ್ ಬುದ್ಧಿ, ಸೇಮ್ ವ್ಯವಹಾರ. ಏನಾಗುತ್ತೆ, ತಿರ್ಗಾ ಲಾಸ್. ತಿರ್ಗಾ ಹೊರಗೆ ಹೋದ್ರಿ, ತಿರ್ಗಾ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿದ್ರಿ, ತಿರ್ಗಾ ನೆಕ್ಸ್ಟ್ ಡೇ ಸೇಮ್ ಥಿಂಗ್. ಇದನ್ನೇ ಮಾಡ್ತಾ ಇದ್ರೆ ಬದಲಾವಣೆ ಎಲ್ಲಿ ಬರುತ್ತೆ ಅಲ್ವಾ. ನಿಮ್ಮ ಬದಲಾವಣೆ ಬೇಕಿದ್ರೆ ನೀವು ಬದಲಾವಣೆಯ ಹೆಜ್ಜೆ ಇಡಲೇಬೇಕು. ಆ ಹೆಜ್ಜೆ ಇಡ್ಲಿಕ್ಕೆ ನಿಮ್ಮಲ್ಲಿ ಧೈರ್ಯ ಬೇಕು. ಆ ಧೈರ್ಯ ಇದ್ರೆ ನೀವು ಹೆಜ್ಜೆ ಇಟ್ಟು ಮುಂದೆ ಹೋಗ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.